ಹಾಂ ವೆಲ್ಕಮ್ ಟು ಮೈ ವ್ಲಾಗ್ಸ್. ಗುಡ್ ಮಾರ್ನಿಂಗ್. ಈಗ ತಾನೇ ಎದ್ದೆ, ಜಳಕ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಬನ್ನಿ. ದೇವಸ್ಥಾನದಲ್ಲಿ ಹೋಗಿ ಮಂದಿರ ಗುಡಿಗೆ ಹೋಗಿ ಬರೋಣ ಬನ್ನಿ. ಲೆಟ್ಸ್ ಗೋ, ಜಳಕ ಮಾಡ್ಕೊಂಡು ಬರ್ತೀನಿ. ಹಾಯ್ ಗೈಸ್, ರೆಡಿ ಆದ್ಯಾ? ನೋಡ್ರಿ, ದೇವಸ್ಥಾನಕ್ಕೆ ಹೋಗೋಣ. ಮೊದಲೇ ನಮ್ಮ ಮನೆ ದೇವ್ರ ಮೇಲೆ ಕಾಲು ಬಿಡೋಣ. ಹಾಯ್ ಫ್ರೆಂಡ್ಸ್, ಫೈನಲಿ ಹೋಗಿ ಬಂದೆ ದೇವ್ರಿಗೆ. ಹೀಗಾಗಿ ಈಗ ಹೊಲ್ದಾನ ಕೆಲಸ ಮಾಡೋನು, ಏನೇನದು ಇವತ್ತಿನ ರೂಟೀನ್ ಎಲ್ಲ ವಿಚಾರ ಮಾಡೋನು ಬನ್ನಿ. ಲೆಟ್ಸ್ ಗೋ. ನಾ ಇವಾಗ ಎಲ್ಲಿ ಹೊಟ್ಟಿದ್ದೇನೆ ಅಂದ್ರೆ, ನಾವು ದ್ರಾಕ್ಷಿ ಹಚ್ಚಿದ್ದೆವು. ನಮ್ಮ ಹೊಲ ಬಾಜದವರು ಮೊದಲೇ ದ್ರಾಕ್ಷಿ ಇತ್ತು, ಅವರು ದ್ರಾಕ್ಷಿ ಹಚ್ಚಾರ. ಅವರು ಈಗ ದ್ರಾಕ್ಷಿ ಕಲ್ ತಂದಾರ, ಟ್ರಕ್ ಬಂದದ. ಅವು ನಾವು ತರಿಸ್ಬೇಕಲ್ಲ, 3 ಎಕರೆ ದ್ರಾಕ್ಷಿ ಅದ, ಅವು ದ್ರಾಕ್ಷಿ ಕಲ್ಲುಗಳು ತರಿಸ್ಬೇಕಲ್ಲ. ಹೀಗಾಗಿ ಆ ದ್ರಾಕ್ಷಿ ಕಲ್ಲು ನೋಡಕ್ಕೆ ಹೋಗಿನಿ. ಎಲ್ಲರೂ ಹೋಗ್ಯಾರ, ನಮ್ಮಪ್ಪ ಹೋಗಿದ್ದಾರೆ, ಎಲ್ಲಾದರೂ ಆಜು ಮಂದಿ ಗಾಳ್ಯಾಗ್ಯಾರೆ. ದೊಡ್ಡ ಲಾರಿ ಬಂದಿದೆ. ಸೊ ನೋಡಿ, ನಾವು ಸ್ವಲ್ಪ ರೇಟ್ ಗೀಟ್ ಕೇಳ್ಕೊಂಡು, ನಮ್ಮದು 3 ಎಕರೆ ಅಂದಾಜು ಒಂದು 400-4,500 ಕಲ್ಲು ಹತ್ತ ನಮಗೂ ನೋಡಿ ಕೇಳ್ಕೊಳ್ಳೋಣ. ಹಾಗೆ ಆ ಕಲ್ಲಿನ ರೇಟ್ ಕೇಳೋಣ. ನಮ್ಮ ಹೊಲಕ್ಕೆ ಎಷ್ಟು ಕಲ್ಲು ಹತ್ತೋ, ಎಷ್ಟು ಹತ್ತ ಅಮೌಂಟ ನೋಡೋಣ. ಇನ್ನೊಂದು, ನಾವು ಈಗ ಡಾಗ್ರೇಜ್ ಹಚ್ಚಿದೆವು, ಇನ್ನೂ ಡಾಗ್ರೇಜ್ ಅಷ್ಟೊಂದು ಕಾಣಿಸುತ್ತೆ. ಬಟ್ ನೋಡಿರಿ ಒಂದು ಸಲ 3 ಎಕರೆ ಎಷ್ಟಾಗುತ್ತೆ ಅಂತೇಳಿ ಇಲ್ಲಿ ತೋರಿಸ್ತೀನಿ ನೋಡಿ. ಇದೆಲ್ಲ ನೋಡಿ, ಇದು ನಮ್ಮ ಮಾಮಗಳ ದ್ರಾಕ್ಷಿ ಆಗಲ್ಲ ಹೇಳಿದ್ದಲ್ಲ ಇದೆ. ಮತ್ತೆ ನಮ್ಮ ಅಮ್ಮಲ್ರಿ ಬಂದ್ರು ಎಷ್ಟೊಟ್ಟಿ ಗಾಡಿ ಹೋಗ್ತಿದ್ದು, ಬಿಜಾಪುರ ದಾಡ್ತಿತ್ತು ಮಾರ. ಇದು ನಮ್ಮ ಲೇಬರ್, ನಾನು ರೆಡಿ ಮಾಡಿ ನೋಡಿ.